ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೂನ್ಸ್ ಡಿವಿನೇಷನ್ ಕನ್ನಡ. ಸೊ ಇವತ್ತಿನ ಕ್ಯಾಂಡಲ್ ಮ್ಯಾಕ್ಸ್ ರೀಡಿಂಗ್ ಥರ್ಡ್ ಪಾರ್ಟಿ ಸಿಚುವೇಶನ್ ಮೇಲೆ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದು ನಿಮಗೆ ಗೊತ್ತಿದ್ರೂ ಈ ಒಂದು ವಿಡಿಯೋ ನೋಡ್ಬೋದು. ಇಲ್ಲ ನನಗೆ ಡೌಟ್ ಇದೆ ಇದರ ಇಲ್ವಾ ಅಂತ ಕನ್ಫರ್ಮೇಷನ್ ಬೇಕು ಅಂದ್ರೂ ಈ ಒಂದು ರೀಡಿಂಗನ್ನು ನೀವು ನೋಡ್ಬೋದು. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಒಂದು ಮೆಸೇಜ್ ರೆಸೊನೇಟ್ ಆಗೇ ಆಗುತ್ತೆ. ಆ್ಯಂಡ್ ಆಲ್ಸೋ ಪರ್ಸನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಪರ್ಸನಲ್ ರೀಡಿಂಗನ್ನು ಬುಕ್ ಮಾಡ್ಕೋಬೋದು. ಆಲ್ಸೋ ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್ ಯಾರೆಲ್ಲ ಮಾಡಿಸ್ಬೇಕು, ಕ್ರಿಸ್ಟಲ್ಸ್ ಯಾರೆಲ್ಲ ಬೈ ಮಾಡಬೇಕು ಅನ್ಕೋತಾ ಇದ್ದೀರಾ ಅವರು ಸಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಇದೇನೇ ಆ ಒಂದು ಕ್ರಿಸ್ಟಲ್. ಇದು ಬಂದು ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್ ಆಗಿರುತ್ತೆ. ಇದು ಸೆಂಟ್ ಎಕ್ಸ್ಪಿರಿಟ್ ಕ್ರಿಸ್ಟಲ್. ಆ್ಯಂಡ್ ದಿಸ್ ಒನ್ ಈಸ್ ವೆಜ್ ವಿಸಿರ್ ಅಂತ. ಸೊ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ಸಲ್ಲಿ ತುಂಬ ಸ್ಟಕ್ ಆಗಿದರೆ ಇನ್ಸ್ಟೆಂಟ್ಲಿ ಇದು ನಿಮಗೆ ಒಂದು ದಾರಿನ ತೋರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಜಸ್ಟ್ ಕ್ರಿಸ್ಟಲ್ ಯೂಸ್ ಮಾಡೋದಾ, ಇಲ್ಲ ಅದಕ್ಕೆ ಒಂದು ಪರ್ಸ್ನಲೈಸ್ಡ್ ಪ್ರೇಯರ್ ನಿಮಗೆ ಕಳಿಸ್ತೀವಿ. ಆ ಒಂದು ಪ್ರೇಯರ್ನ ಮಾಡಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ಕ್ರಿಸ್ಟಲ್ ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಬೋದು. ಸೊ ಇವಾಗ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ? ಆ್ಯಂಡ್ ಆಲ್ಸೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಏನಾಗ್ಬೋದು? ಸೊ ಎಸ್, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ಬರ್ತಾ ಇದೆ. ಅವರು ಮೂರನೇ ವ್ಯಕ್ತಿ ಜೊತೆಗೆ ಖುಷಿಯಾಗಿದ್ದೀನಿ, ನೀನು ನಮ್ಮಿಂದ ದೂರ ಆಗು ಅಂತಲೂ ಕೆಲವೊಬ್ಬರಿಗೆ ಹೇಳ್ತಾ ಇರ್ಬೋದು. ಇಲ್ಲಿ ನೀವು ಅವ್ರನ್ನ ಎಷ್ಟೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು ಅವರು ನಿಮ್ಮ ಕೈಗೆ ಸಿಗ್ತಾ ಇಲ್ಲ. ಇವರ ಹೆಸರು ವಿಯಿಂದ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಆಗ್ತಾ ಇರ್ಬೋದು. ಎಮ್ಮಿಂದ ಸ್ಟಾರ್ಟ್ ಆಗ್ಬೋದು. ಎಸ್ಸಿಂದ ಸಹ ಈ ಒಂದು ವ್ಯಕ್ತಿಯ ಹೆಸರು ಶುರುವಾಗತ್ತೆ. ಸೊ ತುಂಬ ಹೈ ಎನರ್ಜಿ ಇದೆ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಬರೋಕ್ಕೂ ಮುಂಚೆ ನಿಮಗೆ ತುಂಬ ಕೇರ್ ಮಾಡ್ತಾಯಿದ್ರು, ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ರು. ಆ್ಯಂಡ್ ಕರೆಂಟ್ಲಿ ಸ್ಪೈಯಿಂಗ್ ಎನರ್ಜಿ ಇದೆ. ಸೊ ನೀವು ಚೆಕ್ ಮಾಡ್ತಾ ಇರ್ಬೋದು ಈ ಪರ್ಸನ್ ಹೇಗಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ. ಸೊ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ, ಬಟ್ ಇಲ್ಲಿ ನಿಮ್ಮನ್ನು ಎಲ್ಲ ಕಡೆಯಿಂದನೂ ಬ್ಲಾಕ್ ಸಹ ಮಾಡಿರ್ಬೋದು. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆಯಾ, ಅವರು ಯಾಕೆ ದೂರ ಆಗಿದ್ದಾರೆ ಅಂತ ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ಎ ಥರ್ಡ್ ಪಾರ್ಟಿ ಎನರ್ಜಿ. ಆ್ಯಂಡ್ ಅವರು ಮೂರನೇ ವ್ಯಕ್ತಿ ಜೊತೆಗೆ ತುಂಬ ಖುಷಿಯಾಗಿ ಇದ್ದಾರೆ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಜೊತೆಗೆ ಅವರು ಹ್ಯಾಪಿಯಾಗಿ ಇದ್ದಾರೆ. ಆ್ಯಂಡ್ ಇಲ್ಲಿ ಅವರು ವೆಕೇಷನಲ್ಲಿ ಸಹ ಇರ್ಬೋದು. ಸೊ ವೆಕೇಷನ್ ಚಾನ್ಸಸ್ ಸಹ ಇದೆ ಇಲ್ಲಿ. ಆ್ಯಂಡ್ ಅವ್ರ ಜೊತೆ ಟ್ರಾವೆಲ್ ಮಾಡೋದು ಯಾವುದೂ ನಿಮಗೆ ಹೇಳೋದಿಲ್ಲ, ನಿಮ್ಮಿಂದ ಎಲ್ಲನೂ ಮುಚ್ಚಿಟ್ಟಿದ್ದಾರೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಹೋಗುತ್ತಾ ಅಂತ ಅಂದರೆ ತುಂಬ ಲೆಸ್ ಚಾನ್ಸಸ್ ಅಂತ ಹೇಳ್ತೀನಿ. ಬಿಕಾಸ್ ಕರೆಂಟ್ಲಿ ಆ ಒಂದು ವ್ಯಕ್ತಿ ಜೊತೆ ಇವರು ಡೀಪ್ ಲವಲ್ಲಿ ಇದ್ದಾರೆ.
ಆ್ಯಂಡ್ ಆ ವ್ಯಕ್ತಿ ಏನು ಹೇಳ್ತಾರೆ ಅದನ್ನು ಇವರು ಪ್ರಿಯಾರಿಟಿ ಮಾಡ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ ಅದನ್ನು ಇವರು ಕೇಳ್ತಾರೆ ಅಂತ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಆಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ನೀವು ಈ ಪರ್ಸನ್ನೇ ನಿಮಗೆ ಬೇಕು ಅಂದರೆ ತುಂಬ ಆಬ್ಸ್ಟಕಲ್ಸ್ನ ನೋಡ್ತೀರಾ. ಆ್ಯಂಡ್ ಆ ಪೇಯ್ನು, ಆ ಡಿಪ್ರೆಷನ್ ಎಲ್ಲ ನಿಮ್ಮನ್ನು ತುಂಬ ಮೆಂಟಲಿ ಲೋ ಮಾಡಿದೆ ಅಂತ ಹೇಳ್ಬೋದು. ತುಂಬ ಲೋ ಫೀಲ್ ಆಗ್ತಾಯಿದ್ದೀರಾ. ಸೊ ನಿಮಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಬಟ್ ಈ ವ್ಯಕ್ತಿಗೆ ಅದ್ರ ಬಗ್ಗೆ ಎಲ್ಲ ಕನ್ಸರ್ನ್ ಇಲ್ಲ. ಅವ್ರ ಪಾಡಿಗೆ ಅವರ ಜೀವನದಲ್ಲಿ ನಿಮ್ಮನ್ನು ಮರೆತು ಮೂವ್ ಆನ್ ಆಗಿ ಖುಷಿಯಾಗಿ ಇದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಬಗ್ಗೆ ಅವರು ಯಾವುದೇ ರೀತಿ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ತುಂಬ ಜನಕ್ಕೆ ಗೊತ್ತಿರೋರು ನೋಡ್ತಾ ಇದ್ದೀರಾ, ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಗೊತ್ತಿರೋರು ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಈ ವ್ಯಕ್ತಿ ನಿಮ್ಮಿಂದ ತುಂಬ ನಿಜಗಳನ್ನ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸೊ ತುಂಬ ಜನಕ್ಕೆ ತುಂಬ ಲೇಟಾಗಿ ಗೊತ್ತಾಗಿರ್ಬೋದು. ಈ ವ್ಯಕ್ತಿ ಇನ್ನೊಬ್ಬರ ಜೊತೆ ಇದ್ರೂ ನಿಮ್ಮ ಜೊತೆ ಮಾತಾಡ್ತಾಯಿದ್ರು. ತುಂಬ ಹಾರ್ಟ್ ಬ್ರೇಕ್ ಆಗಿದೆ ನಿಮಗೆ. ಆ್ಯಂಡ್ ಆಲ್ಸೋ ನಿಮ್ಮ ಸುತ್ತಮುತ್ತ ನಿಮಗೆ ಎಮೋಷ್ನಲಿ ಸಪೋರ್ಟ್ ಮಾಡೋಕ್ಕೂ ತುಂಬ ಕಡಿಮೆ ಜನ ಇದ್ದಾರೆ. ಇನ್ನು ಕೆಲವ್ರ ಜೀವನದಲ್ಲಿ ಯಾರೂ ಇಲ್ಲ. ಸೊ ನಿಮ್ಮ ನೋವನ್ನು ನೀವು ಯಾರಿಗೂ ಹೇಳೋಕ್ಕೂ ಆಗ್ತಾಯಿಲ್ಲ. ನಿಮ್ಮಷ್ಟಕ್ಕೆ ನೀವು ಅನುಭವಿಸೋದಕ್ಕೂ ಆಗ್ತಾಯಿಲ್ಲ. ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ. ಸೊ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಇರೋ ಬರೋ ನೋವೆಲ್ಲ ನನ್ನ ಜೀವನದಲ್ಲೇ ಇದೆಯಾ, ನನಗೆ ಯಾಕೆ ಹೀಗಾಗ್ತಾಯಿದೆ ಅಂತ. ಬಟ್ ಯಾರಾದರೂ ಈ ಥರ ಸಿಚುವೇಶನಿಂದ ಆಚೆ ಬರಬೇಕು ಅಂತ ಇದ್ದರೆ ನಾನು ರೆಕಮೆಂಡ್ ಮಾಡೋದು ಕಾರ್ಡ್ ಕಟ್ಟಿಂಗ್ ಸೆಷನ್ ಅಟೆಂಡ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಕಡೆಯಿಂದ ಈ ವ್ಯಕ್ತಿಗೆ ಪ್ರೀತಿ ಅನ್ನೋದು ಹೋಗ್ತಾ ಇದೆ. ಬಟ್ ಆ ಕಡೆಯಿಂದ ಯಾವುದೇ ರೀತಿ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ. ಅದು ನಿಮ್ಮ ಜೀವನದ ಎಲ್ಲ ಭಾಗಗಳಲ್ಲೂ ತೊಂದರೆ ಮಾಡ್ಬೋದು. ಈವನ್ ನಿಮ್ಮ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ಸಲ್ಲೂ ಎಫೆಕ್ಟ್ ಆಗುತ್ತೆ. ಎಜುಕೇಷನ್ ಮಾಡ್ತಾಯಿದ್ರೆ ಅದರಲ್ಲೂ ಎಫೆಕ್ಟ್ ಆಗುತ್ತೆ. ಇದು ತುಂಬ ಕಾನ್ಸಿಕ್ವೆನ್ಸಸ್ನ ನೋಡಬೇಕಾಗತ್ತೆ ನೀವು. ಸೊ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ಪಿಂದ ಆಚೆ ಬಂದು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಿಗೆ ನಾಟ್ ರೈಟ್ ಅಂತ ಮೆಸೇಜ್ ಬರ್ತಾ ಇದೆ. ಸೊ ನೀವೇನಾದರೂ ಇವರನ್ನು ಪದೇ ಪದೇ ಮಾತಾಡಿಸ್ತೀರಾ ಅಂತ ಅಂದ್ಕೊಂಡು ನೀವೇನಾದರೂ ಸರಿ ಹೋಗ್ತಾರೆ ಅಂತ ನಂಬಿಕೆ ಇಟ್ಟಿದ್ರೆ ಅವ್ರ ಕಡೆಯಿಂದ ನಿಮಗೆ ಸಿಗೋದು ಕೋಪ ಅಷ್ಟೇ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿಯಿಂದ ನೀವು ಆದಷ್ಟು ಬೇಗ ಆಚೆ ಬನ್ನಿ. ಆ್ಯಂಡ್ ಈ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದು ನಿಮ್ಮ ಲೈಫಲ್ಲಿ ನೀವು ಯಾವುದನ್ನೆಲ್ಲ ಸ್ಟಾಪ್ ಮಾಡಿದ್ದೀರಾ, ಅವರಿಗೋಸ್ಕರ ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರಿ ಅದನ್ನೆಲ್ಲ ಮತ್ತೆ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಹಾಗೆ ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ಪರ್ಸನಲ್ ರೀಡಿಂಗ್ ನಿಮಗೆ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.